ಪಾಕಿಸ್ತಾನದ ಈ ಕ್ರಿಕೆಟರ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಗಳ ಕುರಿತು ಒಂದು ಬಹಳ ವಿಚಿತ್ರ ಸಲಹೆಯನ್ನು ನೀಡಿದ್ದಾನೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಐಸಿಸಿ 2027ರವರೆಗೆ ನಡೆಯುವ ಎಲ್ಲಾ ಟೂರ್ನಾಮೆಂಟ್ಗಳಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೋಗಿ ಯಾವುದೇ ಪಂದ್ಯವನ್ನು ಆಡುವುದಿಲ್ಲ ಹಾಗೂ ಪಾಕಿಸ್ತಾನ ತಂಡ ಕೂಡ ಭಾರತಕ್ಕೆ ಬಂದು ಯಾವುದೇ ಪಂದ್ಯವನ್ನು ಆಡುವುದಿಲ್ಲ ಹಾಗೂ ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಗಳನ್ನು ಆಯೋಜಿಸಲಾಗುವುದು ಎಂದು ಘೋಷಣೆ ಮಾಡಿತು. ಆದರೆ ಪಾಕಿಸ್ತಾನದ ಕ್ರಿಕೆಟರ್ ಅಹ್ಮದ್ ಶಹಜಾದ್ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡುವ ಬಗ್ಗೆ ಮಾತನಾಡಿದ್ದಾರೆ. ಇದರಿಂದ ಎರಡೂ ದೇಶಗಳಿಗೆ ಅನುಕೂಲಕರವಾಗುತ್ತದೆ ಎಂದು. ಹೌದು ಸ್ನೇಹಿತರೆ, ಈ ಕ್ರೀಡಾಂಗಣದ ಒಂದು ಬಾಗಿಲು ಪಾಕಿಸ್ತಾನದ ಕಡೆಗೆ ಮತ್ತು ಇನ್ನೊಂದು ಬಾಗಿಲು ಭಾರತದ ಕಡೆಗೆ ಇರುತ್ತದೆ. ಹಾಗಾಗಿ ಆಟಗಾರರು ತಮ್ಮ ತಮ್ಮ ಬಾಗಿಲಿನಿಂದ ಪ್ರವೇಶಿಸಿ ಪಂದ್ಯಗಳನ್ನು ಆಡಬಹುದು ಎಂದರು. ಅಷ್ಟೇ ಅಲ್ಲದೆ ಅವರು ಬಿಸಿಸಿಐ ಮತ್ತು ಭಾರತ ಸರ್ಕಾರವನ್ನು ಟೀಕಿಸಿ ಈ ಯೋಜನೆಗೂ ಅವರಿಂದ ತೊಂದರೆಗಳು ಎದುರಾಗಬಹುದು, ಏಕೆಂದರೆ ಭಾರತೀಯ ಆಟಗಾರರು ನಮ್ಮ ಕಡೆ ಫೀಲ್ಡಿಂಗ್ ಮಾಡಲು ಬಂದರೆ ಅವರಿಗೆ ಅದಕ್ಕೂ ಕೂಡ ವೀಸಾ ನೀಡಲಾಗುವುದಿಲ್ಲ ಎಂದರು. ಇದು ಬಹಳ ವಿಚಿತ್ರವಾದ ಮತ್ತು ಯೂನಿಕ್ ಸಲಹೆ ಆಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ.